ವಯನಾಡು ಭೂಕುಸಿತ ದುರಂತದಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈಗ 320ಕ್ಕೆ ತಲುಪಿದೆ ಸಾವಿನ ಸಂಖ್ಯೆ. ಇದುವರೆಗೆ ಸಿಕ್ಕಿರುವಂತಹ ಶವಗಳ ಆಧಾರದಲ್ಲಿ 320ಕ್ಕೆ ಏರಿದೆ ಸಾವಿನ ಸಂಖ್ಯೆ. ಸದ್ಯದ ಮಾಹಿತಿಯ ಪ್ರಕಾರ 320 ಜನ ಮೃತಪಟ್ಟಿದ್ದಾರೆ. ಇದರಲ್ಲಿ 49 ಮಕ್ಕಳು ಸೇರಿದಂತೆ ಇನ್ನೂ 298 ಜನ ನಾಪತ್ತೆ ಅಂತೆ. ಇನ್ನೂ 298 ಜನ ನಾಪತ್ತೆ. ಇದಕ್ಕೋಸ್ಕರನೇ ಶವಗಳ ಹುಡುಕಾಟ ನಡೀತಾ ಇರತಕ್ಕಂಥದ್ದು. ಮುಂಡಕ್ಕೈ, ಚೂರಲ್ಮಲ, ಕಲ್ಪೆಟ್ಟ, ಅಟ್ಟಮಾಲದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಚಲಿಯಾರ್ ನದಿಯಲ್ಲಿ ಇಲ್ಲಿ ತನಕ 175 ಮೃತದೇಹ ಪತ್ತೆಯಾಗಿದೆ. ಚಲಿಯಾರ್ ನದಿ ಮತ್ತು ದಡದಲ್ಲಿ ದೇಹಗಳಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಅಲ್ಲಿಗೆ ಅಧಿಕೃತವಾಗಿರೋದೇ 320 ಸಾವು ಪ್ಲಸ್ 298 ಮಿಸ್ಸಿಂಗ್. ಎರಡು ಸೇರಿದ್ರೆ ಹೆಚ್ಚು ಕಡಿಮೆ 618 600 ಚಿಲ್ಲರೆ ಆಗ್ಬಿಡುತ್ತೆ. ಅತಿ ದೊಡ್ಡ ದುರಂತ ಆಗ್ಬಿಡುತ್ತೆ. ಯಾಕೆಂದರೆ ನಮ್ಮ ಕೊಲ್ಲಿಗೆಲ್ಲ ಅಲ್ಲಿ ಕೊಡ್ತಾ ಇರೋ ಮಾಹಿತಿಯ ಪ್ರಕಾರ ಬದುಕುಳಿದಿರುವ ಸಾಧ್ಯತೆ ತುಂಬ ಕಡಿಮೆ. 4 ದಿನ ಆಗೋಯ್ತು ಈಗಾಗಲೇ. 298 ಜನ ನಾಪತ್ತೆ, ಇನ್ನೂ ಮಿಸ್ಸಿಂಗ್, ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ವಯನಾಡಿಂದ ನನ್ನ ಕೊಲೀಗ್ KP ನಾಗರಾಜ್ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP, 298 ಜನ ಸ್ಟಿಲ್ ಮಿಸ್ಸಿಂಗ್, ನಾಪತ್ತೆ. 320ಕ್ಕೆ ಏರಿರ್ತಕ್ಕಂಥ ಸಾವಿನ ಸಂಖ್ಯೆ 600 ಚಿಲ್ಲರೆ ಆಗ್ಬಿಡುತ್ತೆ. ಎಷ್ಟು ಅಂತ ಶವಗಳಿಗೆ ಶೋಧ, ಎಷ್ಟು ದಿನ ನಡೀಬೋದು ಈ ಕಾರ್ಯಾಚರಣೆ? ಬಹಳ ಆತಂಕವಾಗ್ತಾ ಇದೆ ಈ ವಿಚಾರ ನೋಡ್ತಾ ಇದ್ರೆ KP. ನಿಶ್ಚಿತವಾಗ್ಲೂ ಕೂಡ ಅರವಿಂದ್, ಲೆಕ್ಕಕ್ಕಂತೂ ಇಮೇಜ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋ ಮಟ್ಟಕ್ಕೆ ಅನಾಹುತ ಆಗಿರುವಂಥದ್ದು. ನಾನೀಗ ಮತ್ತೊಂದು ಗ್ರಾಮ ನಿಮಗೆ ತೋರಿಸ್ತಾ ಇದ್ದೀನಿ ಅರವಿಂದ್. ಇದು ಮುಂಡಕೈ ಸಮೀಪದ ವೆಳ್ಳೇರಿ ಮಲೆ ಎನ್ನುವಂಥ ಒಂದು ಗ್ರಾಮ, ಅಂದರೆ ಚಿಕ್ಕದೊಂದು ಗ್ರಾಮವೇ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಟ್ಟಿದೆ ಅರವಿಂದ್. ಇಲ್ಲಿ ಒಬ್ಬರು ಕೂಡ ಬದುಕಿರುವಂತಹ ಲಕ್ಷಣಗಳು ಕೂಡ ಇಲ್ಲ, ಮತ್ತು ಇಲ್ಲಿ ಯಾರಿದ್ರು ಹೇಗಿದ್ರು ಅಂತ ಹೇಳೋದಕ್ಕೂ ಕೂಡ ಯಾರೂ ಇಲ್ಲದಂತಹ ಸ್ಥಿತಿಯಲ್ಲಿ ಈ ಒಂದು ಗ್ರಾಮದ ಪರಿಸ್ಥಿತಿ ಇದೆ ಅರವಿಂದ್. ನೀವೀಗ ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ಬೋದು, JCBಯ ಮೂಲಕವಾಗಿ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಭಾಗದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಮೇಲಿಂದ ಅಂದರೆ ಮುಂಡಕೈ ಭಾಗದ ಮೇಲಿಂದಲೂ ಕೂಡ ಶವಗಳು ಹರಿದು ಬಂದಿರ್ಬೋದು ಮತ್ತು ಈ ಭಾಗದಲ್ಲಿ ಶವಗಳು ಸಿಗ್ಬೋದು ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿ JCBಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಶವಗಳ ಹುಡುಕಾಟವನ್ನು ಕೂಡ NDRF ತಂಡದವರು ಮಾಡ್ತಾ ಇದ್ದಾರೆ. ಮಗದೊಂದು ಬದಿಯಲ್ಲೂ ಕೂಡ ತಾವು ಗಮನಿಸ್ಬೋದು, ಅಲ್ಲೊಂದು JCB ಮೂಲಕವಾಗಿ ಆ ಕಡೆ ಭಾಗದಿಂದ ಶವಗಳು ನದಿಗೆ ಬಂದಿರ್ಬೋದು ಅನ್ನುವಂಥ ದೃಷ್ಟಿಯಿಂದ ಆ ಭಾಗದಲ್ಲೂ ಕೂಡ ಶವಗಳ ಹುಡುಕಾಟವನ್ನು ಮತ್ತೊಂದು ಟೀಮ್ ಮಾಡ್ತಾ ಇದೆ. ಮತ್ತೊಂದಿಷ್ಟು ಮುಂದೆ ಹೋಗ್ಬಿಟ್ಟು ನಾನು ನಿಮಗೆ ಇನ್ನೊಂದಿಷ್ಟು ತೋರಿಸ್ತೇನೆ. ಅಲ್ಲೊಂದು ಟೀಮ್ ಇದೆ, ಆ ಟೀಮು ಕೂಡ ಅಲ್ಲೊಂದಿಷ್ಟು ಶವಗಳು ಇರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಅಲ್ಲೊಂದಿಷ್ಟು ಟೀಮ್ ಶವಗಳನ್ನ ಹುಡುಕಾಟವನ್ನು ನಡೆಸ್ತಾ ಇದೆ. ಈ ಒಂದು ಚೂರಲ್ಮಲೆಯ ನದಿಯ ವ್ಯಾಪ್ತಿಯ ಸಂಪೂರ್ಣವಾಗಿ ಇವತ್ತು ಹುಡುಕಾಟವೇ ನಡೀತಾ ಇದೆ. ಹೆಚ್ಚು ಕಡಿಮೆ ಅರವಿಂದ್, ಅಂದರೆ ಕಾಡು, ಮಲೆ ಮತ್ತು ಕಾಡು, ಆ ಕಾಡಿನ ಆಸುಪಾಸಲ್ಲಿರುವಂಥ ಬಹುತೇಕ ಎಲ್ಲ ಚಿಕ್ಕ ಪುಟ್ಟ ಗ್ರಾಮಗಳು ಸಂಪೂರ್ಣವಾಗಿ ನಿರ್ನಾಮವಾಗಿವೆ. ನಮಗೆ ಚೂರಲ್ಮಲೆ ವಿಚಾರದಲ್ಲಿ ಯಾಕೆ ಜಾಸ್ತಿ ಹೇಳ್ತಾ ಇದ್ದೀವಿ, ಚೂರಲ್ಮಲೆ ಭಾಳ ದೊಡ್ಡದೊಂದು ಊರು, ಆ ಊರಿನಲ್ಲಿ ಆ ಊರೇ ನಾಶವಾಗಿರುವಂಥದ್ದು. ಈಗಿರುವಂಥ ನಾನು ಊರಿನ ಚಿಕ್ಕ ಗ್ರಾಮಗಳು ನೀವಿಲ್ಲೊಂದು ಗಮನಿಸ್ತಾ ಇದ್ದೀರಿ ಅರವಿಂದ್, ಇವೆಲ್ಲವೂ ಕೂಡ ಕಾರ್ಗಳು ಯಾವ ರೀತಿಯಾಗಿ ಬೆಂಕಿ ಪಟ್ಟಣದ ರೀತಿ ಪುಡಿಯಾಗಿ ಬಿದ್ದಿದ್ದಾವೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ಬೋದು. ಇಲ್ಲೆಲ್ಲ ಮನೆಗಳ ಸಾಮಾನುಗಳಿದ್ದಾವೆ ಸಂಪೂರ್ಣವಾಗಿ ಅರವಿಂದ್. ಏನೇನು ಅಕ್ಷರಶಃ ಏನೇನು ಕೂಡ ಉಳಿದೇ ಇಲ್ಲ ಅರವಿಂದ್. ಯಾರು ಸೋಮವಾರದ ಸಂಜೆಗಿಂತ ಮುಂಚಿತವಾಗಿಯೇ ಈ ಭಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರೋ ಅವರು ಮಾತ್ರ ಬದುಕಿರೋದು ಅಂತ ಬಿಟ್ಟರೆ ಉಳಿದಂತೆ ಇನ್ಯಾರು ಬದುಕಿರುವಂಥ ಲಕ್ಷಣಗಳೇ ಕೂಡ ಇಲ್ಲ. ಊರೇ ನಾಪತ್ತೆ ಆಗಿರುವಂಥದ್ದು ಅರವಿಂದ್ ಈ ಒಂದು ಚಿಕ್ಕ ಗ್ರಾಮ. ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ಒಂಚೂರು ತೋರಿಸುವಂಥ ಪ್ರಯತ್ನಗಳನ್ನ ಮಾಡ್ತೀನಿ ಅರವಿಂದ್. ಯಾಕಂದರೆ ಈ ಊರು ಎಷ್ಟರ ಮಟ್ಟಿಗೆ ನಾಶ ಆಗಿದೆ ಅಂತ. ಆ ಕಡೆ ಭಾಗದಲ್ಲಿ ಆಟೋಗಳಿದ್ದಾವೆ, ಸೈಕಲ್ಗಳಿದ್ದಾವೆ, ಎಲ್ಲವೂ ಕೂಡ ಇದ್ದಾವೆ. ಎಲ್ಲವೂ ಕೂಡ ಮೇಲಿಂದ ಕೊಚ್ಚಿ ಬಂದಿರ್ಬೋದಾ ಅಥವಾ ಅವು ಇದೇ ಗ್ರಾಮದಲ್ಲಿದ್ದಂಥವು ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಯಾರೊಬ್ಬರು ಕೂಡ ಈ ಗ್ರಾಮದಲ್ಲಿ ಬದುಕುಳಿದಿಲ್ಲ. ಎಲ್ಲ ಮನೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾವೆ, ಎಲ್ಲ ಮನೆಗಳು ಸಂಪೂರ್ಣವಾಗಿ ಬಿದ್ದಿದ್ದಾವೆ. ಈ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ಹೆಜ್ಜೆಗೂ ಕಾಣ್ತಾ ಇದೆ ಅರವಿಂದ್. ಹೀಗಾಗಿನೇ ಮೃತರ ಸಂಖ್ಯೆ ಎಷ್ಟಾಗುತ್ತೆ
ಇನ್ನು ಗಾಯಾಳುಗಳ ಸಂಖ್ಯೆ ಎಷ್ಟಾಗುತ್ತೆ ಯಾವುದು ಕೂಡ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಆ ಕಡೆ ಭಾಗದಿಂದ ಹರಿದಂತಹ ನೀರು ಇಷ್ಟರ ಮಟ್ಟಿಗೆ ಇಲ್ಲಿರುವಂಥ ಎಲ್ಲ ಗ್ರಾಮಗಳನ್ನು ಕೂಡ ತನ್ನೊಡಲ್ಲಿ ಕೊಚ್ಕೊಂಡು ಹೋಗಿದೆ. ಹಾಗಾಗಿನೇ ಸಾವಿನ ಸಂಖ್ಯೆ 600 ದಾಟಿದ್ರು ಕೂಡ ಆಶ್ಚರ್ಯ ಪಡಬೇಕಾದಂಥದ್ದಿಲ್ಲ ಅರವಿಂದ್. ಕೆಪಿ, ಈಗ ಅಲ್ಲಿ JCB ಕೆಲಸ ನಡೀತಾ ಇತ್ತಲ್ಲ, ತಾವು ತೋರಿಸಿದ್ರಿ. JCB ಈಗ ಏನು ಕೆಲಸ ಮಾಡ್ತಾ ಇದೆ? ಮಣ್ಣನ್ನ ತೆಗೆದು ಬೇರೆ ಕಡೆಗೆ ಸಾಗಿಸ್ತಾ ಇಲ್ಲ, ಅಂದ್ರೆ ಮಣ್ಣನ್ನ ಬಗದು ಅದ್ರ ಒಳಗಡೆ ಏನಾದರೂ ಶವಗಳು ಸಿಗಬಹುದಾ ಅನ್ನೋ ಲೆಕ್ಕಾಚಾರನ, ಆ ಥರ ಏನಾದರೂ ಶೋಧ ಕಾರ್ಯ ನಡೀತಾ ಇದೆಯಾ? ಅದು ಹೇಗೆ ಅಂತ ಸ್ವಲ್ಪ ಹೇಳ್ಬೋದಾ? ಅರವಿಂದ್, ಅಲ್ಲಿ JCB ಅವರು ಮಣ್ಣನ್ನು ಅಲ್ಲಿ ಮೊದಲನೇದಾಗಿ JCBಗೆ ಕೆಸರು ಮಣ್ಣನ್ನು ಅದು ಚೆಕ್ ಮಾಡ್ಕೊತಾ ಇರುವಂಥದ್ದು, ಅಲ್ಲಿ ಯಾವ್ದಾದ್ರು ಮೃತದೇಹ ಇದೆಯಾ ಅಂತ. ಆದರೆ ಹಿಂದೆ ಇನ್ನೊಂದು ಟೀಮ್ ಹೋಗ್ತಾ ಇದೆ ಅರವಿಂದ್. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲೊಂದಿಷ್ಟು ದಾರಿ ಆಗ್ತಾ ಇದ್ದಂತೆ ಬೇರೆ ಬೇರೆ ಭಾಗದಲ್ಲಿ ಇರುವಂಥ ಏನಾದರೂ ಅಲ್ಲಿ ಕೋಲಲ್ಲಿ ಚುಚ್ತಾ ಇದ್ದಾರೆ ಅರವಿಂದ್. ಅವರು ಶವಗಳು ಇರ್ಬೋದಾ ಅನ್ನೋಂಥದ್ದು ಚೆಕಿಂಗ್ ಮಾಡ್ತಾ ಇರುವಂಥದ್ದು ಅರವಿಂದ್. JCB ಮಣ್ಣನ್ನು ಎತ್ತು ಇನ್ನೊಂದು ಭಾಗಕ್ಕೆ ಆಗ್ತಾ ಇದೆ, ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇಲ್ಲ. ಕೆಸರಲ್ಲಿ ಶವಗಳು ಊತೋಗಿರ್ಬೋದಾ ಅನ್ನುವಂತಹ ದೃಷ್ಟಿಯಿಂದಾಗಿ ಆ ಒಂದು JCB ಕಾರ್ಯಾಚರಣೆ, ಅದು ಶವಗಳ ಹುಡುಕುವಂಥದ್ರ ಜೊತೆಗೆ NDRF ತಂಡದವರು ಹೋಗೋದಕ್ಕೆ ಅನುಕೂಲ, ಕೆಸರಿನ ದಾರಿಯನ್ನು ಗಟ್ಟಿ ದಾರಿಯಾಗಿ ಮಾಡಿಕೊಟ್ಟು NDRF ತಂಡದವರು ಸುಲಭವಾಗಿ ಶವಗಳ ಹುಡುಕಾಟಕ್ಕೆ ಬೇರೆ ಬೇರೆ ಸ್ಥಳಕ್ಕೆ ಹೋಗುವಂಥ ದೃಷ್ಟಿಯಿಂದಾಗಿ ಮಾಡ್ಕೊಳ್ತಾ ಇರುವಂಥದ್ದು. ಎಲ್ಲೆಲ್ಲಿ ಗ್ರಾಮಗಳು ನಾಶ ಆಗಿದವೋ ಅಲ್ಲೆಲ್ಲ ಕಡೆಗಳು ಈ ರೀತಿಯಾಗಿ JCB ಮೂಲಕವಾಗಿ ಹುಡುಕ್ತಾ ಇರುವಂಥದ್ದು ಅರವಿಂದ್. ಯಾಕಂದರೆ ಇವು ಮಣ್ಣನ್ನು ಮನುಷ್ಯರು ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡೋಕ್ಕಾಗೋದಿಲ್ಲ, ಆದರೆ JCBಯಲ್ಲಿ ಚೆಕ್ ಮಾಡ್ತಾ ಯಾಕಂದರೆ ಇವತ್ತಿನವರೆಗೂ ಸಿಕ್ಕಿರುವಂಥ ಶವಗಳೆಲ್ಲವೂ ಕೂಡ ಅದೇ ರೀತಿಯಾಗಿ JCBಗಳಿಂದ ಮಣ್ಣನ್ನು ತೆಗೆದು ಬೇರೆ ಕಡೆಗೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಎಲ್ಲ ಶವಗಳು ಸಿಕ್ಕಿರುವಂಥದ್ದು. ಹಾಗಾಗಿನೇ JCB ಮಣ್ಣನ್ನು ಚೆಕ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಂತೆ NDRF ಅವರು ಮತ್ತೊಂದು ಸುತ್ತಿನ ಚೆಕಿಂಗನ್ನು ಕೂಡ ನಡೆಸ್ತಾ ಇರುವಂಥ, ಅಂದರೆ ಶೋಧವನ್ನು ಕೂಡ ಮಾಡ್ತಾ ಇರುವಂಥದ್ದು ಅರವಿಂದ್. ಓಕೆ, ರೈಟ್. ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗೋಸ್ಕರ. ಸೊ ಹೇಗೆ ಶವಗಳನ್ನು ಹುಡುಕ್ತಾರೆ ಅನ್ನೋದಕ್ಕೆ ನಾನು ಅವ್ರ ಹತ್ರ ಈ ಪ್ರಶ್ನೆಯನ್ನು ಕೇಳಿದ್ದು. JCBಯಿಂದ ಮಣ್ಣನ್ನು ತೆಗೆದು ಬೇರೆ ಕಡೆ ಸಾಗಿಸೋಕ್ಕಾಗಲ್ಲ. ಈಗ ಅಲ್ಲೇನಂದರೆ ಬಗಿತಾರೆ, ಆ ಬಗದಾಗ ಅದ್ರ ಒಳಗಡೆ ಏನಾದರೂ ಶವಗಳು ಸಿಗ್ಬೋದಾ? ಈಗ ಸಿಕ್ಕಿರೋ ಹೆಚ್ಚು ಕಡಿಮೆ ಎಲ್ಲ ಶವಗಳು ಹೀಗೆ ಸಿಕ್ಕಿರೋದಂತೆ. ಹಾಗಾಗಿ ಆ ಕಾರ್ಯ ಈಗ ಅಲ್ಲಿ ಮುಂದುವರಿತಾ ಇದೆ.